ಭಾರತದ ಅತಿ ಭಯಂಕರ ಹಳ್ಳಿಯ ಬೇಮ್ನಿಲ್ ಹಳ್ಳಿ ಬಗ್ಗೆ ವರ್ತಿಕಾಗೆ ನಂಬಿಕೆಯಾಗುತ್ತಿರಲಿಲ್ಲ. ಅವಳ ಕಾಲೇಜಿನ ಬೆಸ್ಟ್ ಫ್ರೆಂಡ್ ಪಾಯಲ್ ಇಂದು ತನ್ನ ಮದುವೆ ಮಾಡಿಕೊಳ್ಳುತ್ತಿದ್ದಳು. ಪಾಯಲ್ ಅವರ ಮದುವೆ ಕಾರ್ಡ್ ಇವತ್ತೇ ಅವಳ ಮನೆಯತ್ತ ಬಂದಿತ್ತು. ಪಾಯಲ್ ಕುಟುಂಬ ಹಿಮಾಚಲದ ಬೇಮನ್ ಗ್ರಾಮದಿಂದ ಬಂದಿತ್ತು ಮತ್ತು ಮದುವೆಯೂ ಅದೇ ಗ್ರಾಮದಲ್ಲಿತ್ತು. ವರ್ತಿಕಾ ತುಂಬ ಎಕ್ಸೈಟೆಡ್ ಆಗಿದ್ಲು, ಯಾಕೆಂದರೆ ಅವಳು ಮೊದಲ ಬಾರಿಗೆ ಯಾವುದೇ ಪಹಾಡಿ ಮದುವೆಗೆ ಹಾಜರಾಗಲು ಹೋಗುತ್ತಿದ್ದಳು. ವರ್ತಿಕಾ 2 ದಿನಗಳ ನಂತರ ತನ್ನ ಎಲ್ಲ ಲಗೇಜ್ ತೆಗೆದುಕೊಂಡು ಬೆಮನಿ ಗ್ರಾಮಕ್ಕೆ ಬಂದು ತಲುಪಿದಳು. ಗ್ರಾಮದೊಳಗೆ ಹೆಜ್ಜೆ ಇಟ್ಟ ಕೂಡಲೇ ಅವಳು ಪವಾಡದ ದೃಶ್ಯಗಳಲ್ಲಿ ಮುಳುಗಿಬಿಟ್ಟಳು. ಆದರೆ ಆ ಸಮಯದಲ್ಲಿ ಅವಳ ಮುಂದೆ ಒಂದು ವಿಚಿತ್ರ ಘಟನೆ ನಡೆದಿದೆ. ಒಬ್ಬ ಮನುಷ್ಯ ಜೋರಾಗಿ ಕೂಗಿ ಒಂದು ಮರದ ಮೇಲೆ ತಲೆಯನ್ನು ಹೊಡೆದು ತನ್ನ ತಲೆಯಿಂದ ರಕ್ತ ಹರಿಯುತ್ತಿತ್ತು. ಆದರೆ ಸುತ್ತಲೂ ಇದ್ದ ಜನರಿಗೆ ಅದರಿಂದ ಏನೂ ಪ್ರಭಾವ ಅನಿಸುತ್ತಿರಲಿಲ್ಲ. ವರ್ತಿಕಾಗೆ ಆ ಆಂಟಿಯ ಹತ್ತಿರ ಹೋಗೋದಕ್ಕೂ ಭಯವಾಗುತ್ತಿತ್ತು. ಆದರೆ ಧೈರ್ಯ ಮಾಡಿ ಆ ಆಂಟಿಯನ್ನು ತಡೆಯ ಹೆಜ್ಜೆ ಹಾಕ್ತಾ ಇದ್ದಾಗ 2 ಜನ ಆ ಆಂಟಿಯ ಬಳಿ ಬಂದು ಅವಳನ್ನು ಕೈಗಳಿಂದ ಹಿಡಿದು ಆಳಗೂ ದೂರಕ್ಕೆ ಕರೆದೊಯ್ದರು. ಕೆಲವು ಸೆಕೆಂಡ್ಸ್ ವರ್ತಿಕಾ ಯೋಚನೆಯ ತುತ್ತಾಗಿದ್ದಾಗ ಹಿಂದೆ ಯಾರೋ ಕಣ್ಣಿಗೆ ಬಂತು. ವರ್ತಿಕಾ ಹಿಂದಿರುಗಿ ನೋಡಿ ಅವಳ ಬೆಸ್ಟ್ ಫ್ರೆಂಡ್ ಪಾಯಲ್ ಮನೆ ಬಿಟ್ಟು ಬಂದು ಅವಳನ್ನು ಕರೆದುಕೊಂಡು ಹೋಗ್ತಿದ್ದಳು. ಪಾಯಲ್ ಕೈಯಲ್ಲಿ ಹಚ್ಚಿಕೊಂಡ ಮೆಹಂದಿ ನೋಡಿ ವರ್ತಿಕಾ ಆ ಪಕ್ಕದ ಹಾಳು ಆಂಟಿಯನ್ನು ಮರೆತು ಪಾಯಲ್ ಜೊತೆ ಮನೆಯೊಳಗೆ ಹೋಗಿಬಿಟ್ಟಳು. ಮನೆಯೊಳಗೆ ಕಾಲು ಹಾಕಿದಾಗ ವರ್ತಿಕಾ ನೋಡಿದರೆ ಕೆಲವು ಪಂಡಿತ್ ಪಾಯಲ್ ಮನೆಯ ಮುಂದೆ ಉಪ್ಪಿನಿಂದ ವೃತ್ತ ಹಾಕ್ತಾ ಮಂತ್ರ ಪಠಿಸುತ್ತಿದ್ದರು. ಆ ಪಂಡಿತ್ಗಳು ಮನೆಯನ್ನು ಸುತ್ತು ಉಪ್ಪು ಹರಡುತ್ತಿದ್ದರು. ವರ್ತಿಕಾ ಪಾಯಲ್ಗೆ ಇದರ ಬಗ್ಗೆ ಕೇಳಿದರೆ ಪಾಯಲ್ ಹೇಳಿದ್ದು ಹಳ್ಳಿಯಲ್ಲಿ ಮದುವೆ ಮನೆಗಳನ್ನು ಹೀಗೆ ರಕ್ಷಿಸುತ್ತಾರೆ ಅಂತ. ಅದನ್ನು ಕೇಳಿ ವರ್ತಿಕಾ ಮನಸ್ಸಿನಲ್ಲಿ ಇನ್ನೂ ಹೊಸ ಪ್ರಶ್ನೆಗಳು ಹುಟ್ಟಿಕೊಂಡವು. ಅವಳು ಕೇಳೋಕ್ಕೆ ಪ್ರಯತ್ನಿಸಿದಾಗ ಮನೆಗೆಂದೇ ಮಹಿಳೆಯರು ಅವಳನ್ನು ಪಾಯಲನ್ನು ಎಳೆಯುತ್ತಾ ತಯಾರಾಗಲು ಕರೆದೊಯ್ದರು. ಕೆಲ ಗಂಟೆಯೊಳಗೆ ಪಾಯಲ್ ಮತ್ತು ವರ್ತಿಕಾ ಕೂಡ ತಯಾರಾಗಿ ಎಲ್ಲರೂ ಮದುವೆಗಾಗಿ ಹೊರಟರು. ಮಂಟಪದಲ್ಲಿ ಕುಳಿತಿದ್ದ ವರ ಮತ್ತು ವಧು ಮತ್ತು ಅವರ ಕುಟುಂಬದ ಜನರು ಮದುವೆ ಹಬ್ಬ ಮಾಡ್ತಿದ್ರು. ಆ ಹಬ್ಬದ ಮಧ್ಯೆ ಪಂಡಿತ್ ಪಾಯಲ್ಗೆ ಮಂಟಪದಲ್ಲಿ ಹೊತ್ತಿದ್ದ ಬೆಂಕಿಗೆ ತುಪ್ಪ ಹಾಕೋಣ ಅಂತ ಹೇಳಿದ. ಅಷ್ಟೇ ಆಗಲೇ ಪಾಯಲ್ ಮಂಟಪದಲ್ಲಿ ಕುಳಿತುಕೊಂಡು ಎಡಬದಿ ಬಲಬದಿ ತಲೆ ಹಾಯಿಸಲು ಪ್ರಾರಂಭಿಸಿದ್ದಾಳೆ. ಪಂಡಿತ್ ಮತ್ತೊಮ್ಮೆ ಕೇಳಿದಾಗ ಪಾಯಲ್ ಸರಿಯಾಗಿ ತುಪ್ಪದ ಡಬ್ಬಿಯನ್ನು ಎತ್ತಿ ಆ ಬೆಂಕಿಗೆ ಹಾಕಿದಳು. ಬೆಂಕಿ ತುಂಬ ಜೋರಾಗಿ ಹತ್ತಿ ಪಂಡಿತನ ಒಂದು ಕೈಗೆ ಸುಟ್ಟು ಹೋಯಿತು. ವರ್ತಿಕಾ ಮಂಟಪದ ಹತ್ತಿರ ಕುಳಿತಿದ್ದಾಳೆ. ಅವಳು ನೋಡಿದಾಗ ಅವಳ ಕಣ್ಣುಗಳು ಅಚ್ಚರಿಪಟ್ಟಂತೆ ಕಾಣುತ್ತಿತ್ತು. ಉಳಿದವು ಕ್ಷಣಗಳ ನಡುವೆಯೇ ಪಾಯಲ್ ಅವರ ಕೈಗಳ ಬಣ್ಣ ಕಪ್ಪಾಗಲು ಆರಂಭವಾಯಿತು. ಅವಳು ಭಾರಿಯಾಗಿ ತನ್ನ ಕೈಗಳಿಂದ ನೆಲವನ್ನು ಹತ್ತಿಸುತ್ತಿದ್ದಳು. ಗುಂಟಗದ ಒಳಗೆ ಅವಳ ಮುಖ ಕಾಣುತ್ತಿರಲಿಲ್ಲ. ಆದರೆ ಅವಳ ಕಪ್ಪು ಕೈಗಳನ್ನು ನೋಡಿದಾಗ ವರ್ತಿಕಾ ಭಯಗೊಂಡಿದ್ದಳು. ಆದರೆ ಮಂಟಪದಲ್ಲಿ ಕುಳಿತಿದ್ದ ಜನರು ನಿಂತು ಕೇವಲ ಪಾಯಲ್ ಅವರನ್ನು ನೋಡುತ್ತಿದ್ದರು. ಅವರಲ್ಲಿ ಯಾರೂ ಭಯಪಡುತ್ತಿರಲಿಲ್ಲ. ವರ್ತಿಕಾಗೆ ಇದು ಇನ್ನೂ ಹೆಚ್ಚು ಅಸಹಜವಾಗಿ ತೋರುತ್ತಿತ್ತು. ಅವಳು ಬೇಮನ್ ಹಳ್ಳಿಗೆ ಬಂದಾಗಿನಿಂದಲೇ ಏನೋ ಅಸಹಜ ಘಟನೆಗಳು ನಡೆಯುತ್ತಿದ್ದವು. ಅವಳಿಗೆ ಇದು ತುಂಬ ಭಯಾನಕವಾಗಿತ್ತು. ಆದರೆ ಬೇಮನ್ ಹಳ್ಳಿಯ ಜನರಿಗೆ ಬಹುಶಃ ಸಾಮಾನ್ಯ ಮಾತು ನಡೆಯುತ್ತಿತ್ತು. ಅಷ್ಟೇ ವೇಳೆ ವರ್ತಿಕಾ ಪಾಯಲ್ನ ಜೋರಾದ ಚೀಕಾಕಾರಗಳನ್ನು ಕೇಳಿದಳು ಮತ್ತು ಅವಳ ಗೂಗಟವು ತಲೆ ಮೇಲಿನಿಂದ ಕೆಳಗೆ ಸರಿದಿತ್ತು. ಗೂಗಟದ ಕೆಳಗಿನ ಮುಖ ಪಾಯಲ್ಗೂ ಹೋಲುತ್ತಿರಲಿಲ್ಲ. ಅವಳ ಕಣ್ಣುಗಳು ಕೆಂಪಾಗಿದ್ದವು, ಕೂದಲು ಸಂಪೂರ್ಣ ಅಲೆತಡೆಯಾಗಿ ಬಿದ್ದಿತ್ತು ಮತ್ತು ಹಲ್ಲುಗಳು ತೀಕ್ಷ್ಣವಾಗಿದ್ದವು. ಅವಳು ಒಂದು ಕೇಜು ಹುಲಿಯಂತೆ ಶಬ್ದ ಮಾಡುತ್ತಾ ಇತ್ತು. ಪಾಯಲ್ನ ದೊಡ್ಡ ಅಣ್ಣನು ವೇಗವಾಗಿ ಮಂಟಪದಿಂದ ಹೊರಗೆ ಬಂದು ಎಲ್ಲಿಂದೋ ಹೋಗಿದ್ದನು. ಅಲ್ಲಿ ಕುಳಿತ ಜನರು ಇನ್ನೂ ಶಾಂತಿಯಾಗಿ ಪಾಯಲನ್ನು ನೋಡುತ್ತಿದ್ದರು. ವರ್ತಿಕಾ ತನ್ನ ಗೆಳತಿಯ ಸ್ಥಿತಿಯನ್ನು ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ಧೈರ್ಯ ಮಾಡಿ ಅವಳ ಬಳಿ ಹೋಗ್ತಿದ್ದಾಗ ಆಗಲೇ ಪಾಯಲ್ ತಾಯಿ ವರ್ತಿಕಾಳನ್ನು ತಡೆಯುತ್ತಾ ಹೇಳಿದಳು, ಪಾಯಲ್ ಹೀಗೆ ಸರಿಯಾಗುತ್ತಾಳೆ. ದೊಡ್ಡ ಪಂಡಿತ್ಗಾರಿಗೆ ಬೇಗ ಬರುವರು. ಆದರೆ ನೋಡುವಂತೆಯೇ ಪಾಯಲ್ನ ಸ್ಥಿತಿ ಮತ್ತಷ್ಟು ಕೆಟ್ಟದಾಗುತ್ತಿತ್ತು. ಅವಳು ತನ್ನ ಕೈಗಳಿಂದ ತನ್ನ ಕೂದಲನ್ನು ಎಳೆಯುತ್ತಿದ್ದಳು ಮತ್ತು ಏನೋ ಅಜ್ಞಾತ ಭಾಷೆಯಲ್ಲಿ ಮಾತನಾಡುತ್ತಿದ್ದಳು. ವರ್ತಿಕಾಳು ಪಾಯಲ್ನ ಕಡೆಗೆ ಕಣ್ಮರೆ ಮಾಡಲಿಲ್ಲ. ಪಾಯಲ್ನ ಈ ಸ್ಥಿತಿ ನೋಡಿ ವರ್ತಿಕಾ ಕಂಪು ಕಾಯುತ್ತಿತ್ತು, ಏಕೆಂದರೆ ಯಾರು ಪಾಯಲ್ಗೆ ಸಹಾಯ ಮಾಡುವುದಿಲ್ಲವೆಂದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ತೀವ್ರವಾಗಿ ಪ್ರಯತ್ನಿಸಿ ವರ್ತಿಕಾಳು ಪಾಯಲ್ನ ತಾಯಿಯಿಂದ ತನ್ನನ್ನು ಬಿಡಿಸಿಕೊಂಡು ಪಾಯಲ್ಗೆ ಹತ್ತಿರ ಹೋಗಿ ಪಾಯಲ್ ಜೊತೆ ಮಾತನಾಡಲು ಪ್ರಯತ್ನಿಸಿದಳು.
ಆಗ ಪಾಯಲ್ ಸ್ವಲ್ಪ ಶಾಂತಗೊಂಡಳು. ಪಾಯಲ್ ಶಾಂತವಾಗುತ್ತಲೇ ವರ್ತಿಕಾ ಅವಳ ಬಳಿ ಬಂದಳು. ಪಾಯಲ್ 2 ಕೈಗಳಿಂದ ವರ್ತಿಕಾದ ಗಂಟಲನ್ನು ಹಿಡಿದು ಬಲವಾಗಿ ಆಕೆಗಿಂತ ಗಂಟಲನ್ನು ಒತ್ತಲು ಪ್ರಾರಂಭಿಸಿದಳು. ಅದೇ ಸಮಯದಲ್ಲಿ ಹಿಂಬದಿಯಿಂದ ಯಾರೋ ಮಂತ್ರಗಳನ್ನು ಓದುವ ಧ್ವನಿಗಳು ಕೇಳಿ ಬಂದವು. ಯಾರೋ ಪಾಯಲ್ ಮೇಲೆ ನೀರು ಚೆಂಬಿಸಿದರು. ಅದರಿಂದ ಪಾಯಲ್ ಬಿಗಿಯಾಗಿ ನೆನಪಿಲ್ಲದೆ ಹೋದಳು. ಅದೇ ಸಮಯದಲ್ಲಿ ವರ್ತಿಕಾಳು ಅರಿವಿಲ್ಲದ ಸ್ಥಿತಿಗೆ ಬಂದಳು. ವರ್ತಿಕಾ ಕಣ್ಣು ತೆರೆಯುವಾಗ ಅವಳು ಒಂದು ಬೆಡ್ ಮೇಲಿದ್ದಳು. ಅವಳು ಪಾಯಲ್ನ ಮನೆಯಲ್ಲೇ ಇದ್ದಳು. ಆ ಮನೆಯಲ್ಲೇ ಎಲ್ಲೆಡೆ ನೋಡಿದಳು, ಆದರೆ ಪಾಯಲ್ ಅಲ್ಲಿ ಇರಲಿಲ್ಲ. ಅವಳು ಪಾಯಲ್ನ ಹುಡುಕಲು ಶುರು ಮಾಡಿದಳು, ಆದರೆ ಅವಳನ್ನು ಎಲ್ಲೆಡೆ ಕಾಣಲಿಲ್ಲ. ಆ ವೇಳೆ ಪಾಯಲ್ನ ತಾಯಿ ಬಂದು ವರ್ತಿಕಾಳನ್ನು ಕುರ್ಚಿಯ ಮೇಲೆ ಕೂರಿಸಿಕೊಂಡು ಅವಳಿಗೆ ಹೇಳಿದರು, ನಿನ್ನೆ ರಾತ್ರಿ ಪಾಯಲ್ ವಿವಾಹವಾಗಿದ್ದು ಅವಳು ತನ್ನ ಸಸುರಾಳಿಗೆ ಹೋಗಿದ್ದಾಳೆ ಎಂದು. ಅವರು ವರ್ತಿಕಾಳಿಗೆ ಹೇಳಿದರು, ನಿನ್ನೆ ರಾತ್ರಿ ಏನಾದರೂ ಆದದ್ದು ಬೆಮ್ಮನಹಳ್ಳಿಯಲ್ಲಿ ಸಾಮಾನ್ಯವಾಗಿರುವ ಘಟನೆ ಎಂದರು. ಅವರು ತಿಳಿಸಿದರು, ಬೆಮ್ಮನಹಳ್ಳಿಗೆ 100 ವರ್ಷಗಳ ಹಳೆಯ ಒಂದು ಶಾಪ ಇದೆ. ಇಲ್ಲಿ ಪ್ರೇತಾತ್ಮಗಳು ಜನರ ಮೇಲೆ ಬಂದು ಕೊಂಡಿರುತ್ತವೆ. ಸಾಮಾನ್ಯವಾಗಿ ಈ ಮಂಟಪಿನ ಹೊರಗೂ ರಕ್ಷಣೆಗಾಗಿ ಕವಚ ಹಾಕಿದ್ದರೂ ಯಾರೋ ಅದನ್ನು ತೆಗೆದು ಹಾಕಿದ್ದರಿಂದ ಪಾಯಲ್ ಮೇಲೆ ಒಂದು ಕೆಟ್ಟ ಆತ್ಮ ಬಂದು ಆಗಿದೆ. ಈ ಎಲ್ಲವನ್ನು ಕೇಳಿ ವರ್ತಿಕಾಳಿಗೆ ನಂಬಲು ಆಗಲಿಲ್ಲ. ಅವಳು ಪಾಯಲ್ಗೆ ಕರೆ ಮಾಡಿದಾಗ ಪಾಯಲ್ ತನ್ನ ಹೊಸ ಮನೆಯಲ್ಲಿ ಸಂಪೂರ್ಣ ಸುರಕ್ಷಿತವಾಗಿದ್ದಳು. ಅಂದು ವರ್ತಿಕಾ ಬೆಮನ್ ಗ್ರಾಮವನ್ನು ತೊರೆದು ತನ್ನ ಮನೆಗೆ ಹಿಂತಿರುಗಿ ಹೋಗಿದ್ದಳು. ಆ ಗ್ರಾಮ ಮತ್ತು ಆ ಮದುವೆಯನ್ನು ವರ್ತಿಕಾ ಎಂದಿಗೂ ಮರೆಯಲಾರಳು. ಬೆಮನ್ ನಿಜಕ್ಕೂ ಶಾಪಿತನೋ ಅಥವಾ ಇದು ಕೇವಲ ಕಥೆಗಳಲ್ಲಿ ಮಾತ್ರವೇ ಇದೆಯೋ? ನಿಮಗೆ ಏನು ಅನಿಸುತ್ತದೆ? ಕಮೆಂಟ್ಗಳಲ್ಲಿ ಖಂಡಿತವಾಗಿ ತಿಳಿಸಿ. ಗೈಸ್, ನಮ್ಮ ಈ ಕತೆ ನಿಮಗೆ ಇಷ್ಟವಾದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಮತ್ತೆ ಇದೇ ರೀತಿಯಾದಂಥ ಮುಂದಿನ ಕಥೆಯಲ್ಲಿ ಸಿಗೋಣ. ಧನ್ಯವಾದ.